ರಾಜಸ್ಥಾನದ ಜೈಪುರದಲ್ಲೀಗ ನಮ್ಮ ಕರುನಾಡಿನ ಕಂಪು ಪಸರಿಸಿದೆ. ಹೌದು, ಕರ್ನಾಟಕದ ಸಾಂಪ್ರದಾಯಿಕ ಹಾಗೂ ಪರಿಸರ ಸ್ನೇಹಿ ಉತ್ಪನ್ನಗಳ ಭವ್ಯವಾದ ಶೋರೂಮ್ ಕಲ್ಪಕೃತಿ ಜೈಪುರದಲ್ಲಿ ಅದ್ಧೂರಿಯಾಗಿ ಉದ್ಘಾಟನೆಗೊಂಡಿದೆ. ಕರ್ನಾಟಕ ರಾಜ್ಯ ನಾರು ಮತ್ತು ಅಭಿವೃದ್ಧಿ ನಿಗಮ ಹಾಗೂ ಬಾಗಾಯತ ವೆಂಚರ್ಸ್ LLP ಸಹಯೋಗದಲ್ಲಿ ಈ ಶೋರೂಮ್ ಆರಂಭವಾಗಿದೆ. ಜೈಪುರದ ಮಾನಸರೋವರ ಪ್ರದೇಶದಲ್ಲಿರುವ ಈ ಕಲ್ಪಕೃತಿ ಶೋರೂಮ್ ಉತ್ತರ ಭಾರತದ ಮಾರುಕಟ್ಟೆಗೆ ನಮ್ಮ ರಾಜ್ಯದ ಗ್ರಾಮೀಣ ಕೈಗಾರಿಕೆ ಮತ್ತು ಕಲಾವಿದರ ಪ್ರತಿಭೆಯನ್ನ ಪರಿಚಯಿಸುವ ಬಹುದೊಡ್ಡ ಹೆಜ್ಜೆಯಾಗಿದೆ. ಈ ಭವ್ಯ ಸಮಾರಂಭದಲ್ಲಿ ರಾಜಸ್ಥಾನದ ಹಿರಿಯ ಪೊಲೀಸ್ ಅಧಿಕಾರಿಗಳಾದ ಶ್ರೀ MN ದಿನೇಶ್ ಹಾಗೂ ಶ್ರೀ HGR ಸುಹಾಸ್ ಭಾಗವಹಿಸಿದರು. ಜೊತೆಗೆ ಕರ್ನಾಟಕ ರಾಜ್ಯ ನಾರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ನಟರಾಜ್ ಜಾನಕಿರಾಮ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ CN ಶಿವಪ್ರಕಾಶ್ ಅವರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದರು. ಇಲ್ಲಿರುವ ಕರಕುಶಲ ವಸ್ತುಗಳು ಕೇವಲ ವ್ಯಾಪಾರದ ಸರಕುಗಳಲ್ಲ, ಇವು ನಮ್ಮ ಸಂಸ್ಕೃತಿ ಮತ್ತು ಪರಿಸರ ಸ್ನೇಹಿ ಜೀವನ ಶೈಲಿಯ ಪ್ರತೀಕ. ನಮ್ಮ ಗ್ರಾಮೀಣ ಮಹಿಳೆಯರು ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಇದೊಂದು ಹೊಸ ಮಾರುಕಟ್ಟೆ ಅವಕಾಶವಾಗಿದ್ದು, ಮೇಕ್ ಇನ್ ಕರ್ನಾಟಕ ಪರಿಕಲ್ಪನೆಯನ್ನ ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ಯುವ ಸೇತುವೆಯಾಗಿದೆ. ಮುಂದಿನ ದಿನಗಳಲ್ಲಿ ಇಂತಹ ಶೋರೂಮ್ಗಳನ್ನು ದೇಶದ ಇತರೆ ರಾಜ್ಯಗಳಿಗೂ ವಿಸ್ತರಿಸುವ ಗುರಿಯನ್ನ ನಿಗಮ ಹೊಂದಿದೆ. ಒಟ್ನಲ್ಲಿ ರಾಜಸ್ಥಾನದ ನೆಲೆಯಲ್ಲಿ ಕರ್ನಾಟಕದ ಕೀರ್ತಿ ಪತಾಕೆ ಹಾರಿಸುವ ಕಲ್ಪಕೃತಿ ನಿಜಕ್ಕೂ ಕರುನಾಡಿನ ಹೆಮ್ಮೆಯಾಗಿದೆ.